ನಮಸ್ಕಾರಗಳು ಬಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಮೊದಲೇದಾಗಿ ಶುಭೋದಯ ಅಂತ ಹೇಳ್ತಾ ಇವತ್ತು ಆಗ್ತಿರುವಂಥ ನಮ್ಮ RCB ಆ್ಯಂಡ್ UP ವಾರಿಯರ್ಸ್ ಕೊನೆಯ ಗ್ರೂಪ್ ಸ್ಟೇಜ್ ನಮ್ಮ RCB ಎಲ್ಲಿ ಆಗ್ತಿರುವಂಥದ್ದು. ಅದೇ ರೀತಿಯಾಗಿ ಈಸಿ ಇದು ಒಂದು ಡಿ.ವೈ. ಪಾಟೀಲ್ ಸ್ಟೇಡಿಯಂ ಆ್ಯಂಡ್ ವಡೋದರ ಇದು ಎರಡರಲ್ಲೇ ಆಗ್ತಿರೋದ್ರಿಂದ ಇವಾಗಂತೂ ಲಾಸ್ಟ್ ನಮ್ಮ RCBಗೆ 2-2 ಕೂಡ ಇಕ್ಸ್ಕೊಂಡಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಮೇಲೆ. ಅದಕ್ಕಾಗಿ ಇದು ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಮೋಸ್ಟ್ ವಿನ್ ಗೇಮ್ ನಮ್ಮ RCBಗೆ. ಏನಾದರೂ ಟಿಕೆಟ್ ಫೈನಲ್ ಸಿಗಬೇಕು ಅಂತ ಹೇಳಿದರೆ ನಮ್ಮ RCBನೂ ಕೂಡ ಕಂಟಿನ್ಯೂ ಆಗಿ ಆಟಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ದಿನಗಳಾಯಿತು. ಯಾಕಪ್ಪ ಅಂತ ಹೇಳಿದ್ರೆ ಕೆಳಗಡೆ ನನ್ನ ಪ್ರಕಾರ ಡೆಲ್ಲಿನೂ ಕೂಡ ಮೊನ್ನೆ ಜಿ ಜೊತೆ ಸೋತಾದ ನಂತರ ನಮ್ಮ ಡೆಲ್ಲಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇರುವಂಥದ್ದು. ಇಲ್ಲಿ ಮುಂಬೈ ಸೋತಿದ್ರೆ ಮಾತ್ರ ಡೆಲ್ಲಿಗೂ ಕೂಡ ಚಾನ್ಸಸ್ ಇರುತ್ತೆ. ಕೊನೆಯಲ್ಲಿ ರನ್ ರೇಟ್ ಕೂಡ ಮ್ಯಾಟ್ರ್ ಬರುತ್ತೆ. ಮುಂಬೈದು ಹ್ಯೂಜ್ ಇರುವಂಥದ್ದು. ಜಿ ಆ್ಯಂಡ್ MI ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಏನಾದರೂ ಜಿ ಹೊಡೆದ್ರಂತೂ ನೆಕ್ಸ್ಟ್ ಲೆವೆಲ್ ಕ್ವಾಲಿಫೈ ಆಗುತ್ತೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಈಸಿಯಾಗಿ ಕ್ವಾಲಿಫೈ ಆಗಲಿಕ್ಕೆ ಸ್ವಲ್ಪ ಹೋಪ್ಸ್ ಇಟ್ಕೊಳ್ತಾರೆ. ಏನಾದರೂ ಮುಂಬೈ ಕ್ವಾಲಿಫೈ ಆದರೆ ಅಲ್ಲಿ ಡೆಲ್ಲಿನೂ ಕೂಡ ನೆಕ್ಸ್ಟ್ ಮ್ಯಾಚ್ ಏನಾದರೂ ವಿನ್ ಆದರೆ ಆವಾಗ ಮಜಾ ಇರುವಂಥದ್ದು. ನನ್ನ ಪ್ರಕಾರ ಡೆಲ್ಲಿ, ಗುಜರಾತ್, MI ಇದಕ್ಕೆ ಎಲ್ಲದಕ್ಕೂ ಕೂಡ ಮ್ಯಾಚಸ್ ಇರೋದ್ರಿಂದ ಇವಾಗ ನಮ್ಮ RCB ಕಡೆ ಬರೋದಾದ್ರೆ ನಮ್ಮ RCBಗೆ ಮಸ್ಟ್ ವಿನ್ ಗೇಮ್ ಹಾಕ್ತಾ ಇರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ ನಮ್ಮ RCBಗೆ ಏನು ಮಸ್ಟ್ ಗೇಮ್ ಯಾಕೆ ಅಂತ ಕೇಳೋ, ಕ್ವಾಲಿಫೈ ಆಗಿದ್ದೇವೆ ಇಲ್ಲ ಅಂತಲ್ಲ, ಕ್ವಾಲಿಫೈ ಆದರೂ ಕೂಡ ನಮ್ಮ RCBಗೆ ಮಸ್ಟ್ ವಾಂಟೆಡ್ ಡೈರೆಕ್ಟ್ ಫೈನಲಲ್ಲಿ ಒಂದು ಮ್ಯಾಚ್ನ ಆಟಾಡ್ಕೊಂಡು ವಿನ್ ಆದರೆ ನಮ್ಮ RCBಗೆ ಆಗುವಷ್ಟು ಖುಷಿ ಯಾವುದಕ್ಕೂ ಇರೋಲ್ಲ. ಹೌದು, ಅವಾಗ ಕಪ್ ಹೊಡೆದಾಗಲೂ ಕೂಡ ಬಾಟಮಿಂದನೂ ಕೂಡ ಕ್ವಾಲಿಫೈ ಹಾಕ್ಕೊಂಡು ಸೆಕೆಂಡ್ ಥರ್ಡ್ ಟೀಮ್ ಕ್ವಾಲಿಫೈ ಹಾಕ್ಕೊಂಡು ನಮ್ಮ RCB ಆಟಾಡಿತ್ತು. ಆದರೆ ಈ ವರ್ಷ ಒಳ್ಳೆಯದಾಗಿ ಸ್ಟಾರ್ಟಿಂಗ್ 4 ಗೇಮ್ಸ್ ಒನ್ ಆಫ್ ದ ಬೆಸ್ಟ್ ಆಟಾಡೋದು ಕೂಡ ಲಾಸ್ಟ್ 2 ಗೇಮ್ಸ್ ಅವೇ ಗೇಮ್ಸಲ್ಲಿ ಸಿಕ್ಕಾಪಟ್ಟೆ ಅಜಿಬಾಗಿ ಆಟು. ಬ್ಯಾಟಿಂಗ್ ಫ್ಲಾಪು, ಬೌಲಿಂಗ್ ಫ್ಲಾಪು ಎಲ್ಲ ಕೂಡ ಖರಾಬು ನಮ್ಮ RCB ಕಡೆ ಆಗ್ತಿತ್ತು. ಅದು ಏನೋ ಅದೃಷ್ಟ ಸರಿ ಇಲ್ಲಾಗಿತ್ತು, ಏನೋ ಅಂತ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಇವತ್ತಂತೂ UP ಜೊತೆಗೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಮಸ್ಟ್ ವಿನ್. ಯಾಕಪ್ಪ ಅಂತೇಳಿ ಪ್ಲೇಯಿಂಗ್ ಲೆವೆನಲ್ಲಿ ಆ ರೀತಿ ಗ್ರಾಸ್ ಹ್ಯಾರಿಸ್ ಅವರು ಆಟಾಡಿರುವಂಥ 2 ಮ್ಯಾಚ್ ಅವರು ಒನ್ ಆಫ್ ದ ಬೆಸ್ಟ್ ಹಿಟ್ಟಿಂಗ್ನ ತೊಟ್ಟಿರುವಂಥದ್ದು. ಆ್ಯಂಡ್ ಗ್ರೋನೆವಾಲ್ ಅವ್ರಿಗೆ ಇಷ್ಟು ಅವಕಾಶ ಸಿಕ್ಕರೂ ಕೂಡ ಅವ್ರು ಬ್ಯಾಟಿಂದನೂ ಕೂಡ ರನ್ಸ್ ಬರ್ತವೆ. ಪ್ಲೇಯಿಂಗ್ ಲೆವೆಲ್ ಡ್ರಾಪ್ ಔಟ್ ಮಾಡಲಿಕ್ಕೆ ಆಗಲ್ಲ ಗೈಸ್. ಯಾವ ರೀತಿ ಅಂತ ಕೇಳೋದಾದರೆ ಅವರು ಇವಾಗ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಯಾವ ರೀತಿ, ಕ್ರಿಸ್ ಗೇಲ್ ಅವರು ಔಟ್ ಆಫ್ ಫಾರ್ಮ್ ಇದ್ರು, ಯಾವ ರೀತಿ AB ಡಿ ವಿಲಿಯರ್ಸ್ ಅವರು ಯಾವ ರೀತಿ ಔಟ್ ಆಫ್ ಫಾರ್ಮ್ ಇದ್ದರು, ನಮ್ಮ RCB ಶುಡ್ ಅವ್ರನ್ನೇ ಆಡಿಸ್ಲೇಬೇಕು. ಆ ರೀತಿ ಸಂದರ್ಭ ಇರುವಂಥ ನಮ್ಮ RCBಗೆ. ಅದಕ್ಕೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ನಮ್ಮ RCBಗೆ ಮಸ್ಟ್ ವಿನ್ ಗೇಮ್ ಆಗುತ್ತೆ UP ವಾರಿಯರ್ಸ್ ಜೊತೆ ಇವತ್ತಿನ ಮ್ಯಾಚು. ಅದು ಕೂಡ 7:30 ಆಗ್ತಾ ಇರೋದ್ರಿಂದ RCBಯ ಟಾಪ್ ಆರ್ಡರ್ ಆಗಿರುವಂಥ ಗ್ರಾಸ್ ಹ್ಯಾರಿಸ್, ಸ್ಮಿತಿ ಮಂದಾನ, ಗ್ರೋನೆವಾಲ್ ಆ್ಯಂಡ್ ಗೌತಮಿ ನಾಯಕ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು ನಮ್ಮ RCB ಫ್ಯಾನ್ಸ್ ಆ್ಯಂಡ್ RCB ಮ್ಯಾನೇಜ್ಮೆಂಟು. ಆದರೆ ಅವರಿಂದನೇ ರನ್ ಬರ್ತಾ ಇಲ್ಲ. ಸಿಕ್ಕಾಪಟ್ಟೆ ನಮ್ಮ RCB ಫ್ಯಾನ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾರೆ. ಯಾಕಪ್ಪ ಅಂತ ಹೇಳಿದರೆ ಅವರು ಸ್ಟಾರ್ಟ್ ಕೊಟ್ಟರು ಕೂಡ ಕನ್ವರ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ಎಲ್ಲರೂ ಕೂಡ ಹಿಟ್ಟಿಂಗ್. ಲಾಸ್ಟ್ ಮ್ಯಾಚಲ್ಲಿ ರಿಚಾ ಘೋಷ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ವಿನ್ ಮಾಡುವಂಥ ಸಾಧ್ಯತೆ ಇರ್ತಿತ್ತು. ನಮ್ಮ RCB ಬ್ಯಾಟಿಂಗಲ್ಲಿ ಯಾರು ಕೂಡ ಸಪೋರ್ಟ್ ಕೊಡ್ತಾ ಇಲ್ಲ, ಯಾರು ಆಟ ಆಡ್ತಿಲ್ಲ, ಎಲ್ಲರೂ ಕೂಡ ಆರ್ಡರ್ಲಿಗೆ ಹೋಗೋದು. ಒಂದೇ ಗೇಮ್ ಪ್ಲಾನ್ ಇರೋದೇನಪ್ಪ ಅಂತ ಹೇಳಿದ್ರೆ ಒಂದೇ ಥಿಂಕ್ ಏನಂತ ಹೇಳಿದೆ, ಹಿಟ್ಟಿಂಗ್ ಮಾಡೋದು ಒಂದೇ ಕೆಲಸ ಬಿಟ್ಟರೆ ಮತ್ತೇನಿಲ್ಲ. ಆಡುವಂಥದ್ದು ಯಾರಿಂದನೂ ಕೂಡ ಸಾಧ್ಯ ಆಗ್ತಾಯಿಲ್ಲ. ಯಾರು ಗೌತಮ್ ನಾಯಕ್ ಅವರು ಕೂಡ ಒಂದು ಇನ್ನಿಂಗ್ಸ್ನ ಆಟ ಆಡೋದು, ಅದರ ನಂತರ ಅಂತೂ ಇಲ್ಲವೇ ಇಲ್ಲ. ಆ್ಯಂಡ್ ಬೌಲಿಂಗಲ್ಲಿ ಆಮೇಲೆ ಫೀಲ್ಡಿಂಗಲ್ಲಿ ಯಾವ ರೀತಿ ಕೊಲೆಪ್ಸ್ ಆಗಿರುವಂಥದ್ದು ನಮ್ಮ RCB ಕೇಳೋದಾದರೆ ಮೀನು ಹಾಕ್ಕೊಂಡು ರಾಧಾ ಯಾದವ್, ಶ್ರೇಯಾಂಕ ಪಾಟೀಲ್ ಇಂತಿಂಥ ಪ್ಲೇಯರ್ಸ್ಗಳೇ ಕ್ಯಾಚ್ ಡ್ರಾಪ್ ಮಾಡ್ತಿರುವಂಥದ್ದು. ಬೌಲಿಂಗಲ್ಲಿ ಲೋರ್ನಾ ಬೆಲ್ ಒಬ್ಬರಿಂದ ಬಿಟ್ಟರು ಮತ್ತು ಯಾರು ಕೂಡ ನಮ್ಮ RCB ಬೌಲಿಂಗ್ ಲೈನಪ್ಪಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ನಾ ಹೇಳಲಿಕ್ಕಾಗಲ್ಲ. ಆ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಬೌಲಿಂಗಲ್ಲಿ ನಮ್ಮ RCB ಕೊಡ್ತಾ ಇರುವಂಥದ್ದು. ಅದು ನಾಳೆ ಸ್ವಲ್ಪ ಈ ಸೀಸನಲ್ಲಿ ಸ್ವಲ್ಪ ಈಸಿಯೆಸ್ಟ್ ಟೀಮ್ ಅಂತ ಹೇಳಿದ್ರೆ UP ವಾರಿಯರ್ಸು. ಅವ್ರ ಮೇಲೆ ಒಂದು ವಿನ್ ಹಾಕ್ಕೊಂಡು ನಮ್ಮ RCB ಕ್ವಾಲಿಫೈ ಆಗುತ್ತೆ. ಕ್ವಾಲಿಫೈ ಆಗಲ್ಲ, ಡೈರೆಕ್ಟ್ ಫೈನಲ್ಗೆ ಕ್ವಾಲಿಫೈ ಫಸ್ಟ್ ಟೀಮ್ ಆಗ್ತದೆ ಈ ಸೀಸನ್ನಲ್ಲಿ ಅಂತ ಅನ್ನಿಸ್ತಾ ಇರುವಂಥದ್ದು. ಇವತ್ತಿನ ಮ್ಯಾಚ್ ನೋಡ್ತಾ ಇದ್ದರೆ UP ಜೊತೆ ಇರೋದ್ರಿಂದ ನಮ್ಮ RCBಗೆ. ಆದರೂ ಕೂಡ UP ನಂಬಲಿಕ್ಕೆ ಬರಲಿಲ್ಲ. ಏನಾದರೂ ಆಫ್ ಇಟ್ಟರೂ ಇಡ್ಬೋದು ನಮ್ಮ RCBಗೆ. ಆ್ಯಂಡ್ ಪಿಚ್ ರಿಪೋರ್ಟ್ಸ್ ಕಡೆ ಬರೋದಾದ್ರೆ ಪಿಚ್ ರಿಪೋರ್ಟ್ಸ್ ನನ್ನ ಪ್ರಕಾರ ಹೆಚ್ಚಿನದಾಗಿ ಚೇಸಿಂಗ್. ಟಾಸ್ ವಿನ್ ಆದರೆ ಚೇಸಿಂಗ್ ಎಷ್ಟು ಲಾಸ್ಟ್ ಮ್ಯಾಚು ಕೂಡ ಚೇಸಿಂಗ್ನ ತೆಗೆದುಕೊಂಡ್ರೂ ಕೂಡ ನಮ್ಮ RCB ಹತ್ರ ಆಗಲಿಲ್ಲ ಕನ್ವರ್ಟ್. ಯಾಕಪ್ಪ ಅಂತ ಹೇಳಿದ್ರೆ ಸ್ಕೋರ್ 200 ರನ್ ಇತ್ತು. ರಿಚಾ ಘೋಷ್ ಅವರು ಕೊನೆಯಲ್ಲಿ ಆಟ ಆಡಿದ್ರು. ಆದರೆ ಅವ್ರಿಗೆ ಯಾರಾದರೂ ಒಬ್ಬರು ಅಲ್ಲಿ ರಾಧಾ ಯಾದವ್ ಅವರಾಗಿರ್ಬೋದು ಅಥವಾ ಯಾರೇ ಕೊನೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಆಗಿರುವಂಥ ಅರುಂಧತಿ ರೆಡ್ಡಿ ಅವರಾಗಿರ್ಬೋದು ಆ್ಯಂಡ್ ಶ್ರೇಯಾಂಕ ಪಾಟೀಲ್ ಅವರು ಯಾರಾದರೂ ಒಬ್ಬರು ಆಟ ಆಡಿದ್ರೆ ನಮ್ಮ RCBಗೆ ಅಥವಾ ನೆಡಲ್ ದಿ ಕ್ಲರ್ಕ್ ಅವರು ಆಟ ಆಡಿದ್ರೆ ರಿಚಾ ಘೋಷ್ ಅವರು ವಿನ್ ಮಾಡ್ಕೊಂಡು ಹೋಗ್ತಿದ್ರು. ಒಟ್ಟಿನಲ್ಲಿ ಲಾಸ್ಟ್ ಮ್ಯಾಚ್ ಬಿಡಿ, ಇವತ್ತಂತೂ UP ವಾರಿಯರ್ಸ್ ಜೊತೆ ನಮ್ಮ RCB ಮ್ಯಾಚ್ ಇರೋದ್ರಿಂದ ನಿಮಗೇನು ಅನಿಸುತ್ತೆ? ನಮ್ಮ RCB ಆ್ಯಂಡ್ UP ವಾರಿಯರ್ಸ್ ಇವತ್ತು ಏನಾದರೂ UPನ ಹೊಡೆದು ನಮ್ಮ RCB ಫಸ್ಟ್ ಟೀಮ್ ಹಾಕ್ಕೊಂಡು ಈ ಬಾರಿ ಕ್ವಾಲಿಫೈ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ UP ವಾರಿಯರ್ಸ್ನ ಮ್ಯಾಚ್ ರಿವ್ಯೂ ಆಯಿತು. ನಿಮಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.